ಸೊ ಇನ್ನೊಂದು ಡೀಟೇಲ್ ಅನ್ನು ಕೂಡ ಈಗ ನಿಮ್ಗೆ ಕೊಡ್ತೀನಿ ನಾವು. ಜಯಮಾಲಾ ಪುತ್ರಿಯ ಮದುವೆಯಲ್ಲಿ ನಟಿ ರನ್ಯಾ ಕಾಣಿಸಿಕೊಂಡಿದ್ದಂತಹ ವಿಚಾರ ಇದು. ಮಾಜಿ ಸಚಿವೆ ಜಯಮಾಲಾ ಪುತ್ರಿಯ ಮದುವೆಯಲ್ಲಿ ರನ್ಯಾ ಹೆಂಗ್ ಮಿಂಚಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸು ಕಳಸ ಹಿಡಿದು ಅತ್ಯಂತ ಸುಗಣ ಸಂಪನ್ಮೂಲ ಸುಶೀಲೆ ಅನ್ನೋ ರೀತಿನಲ್ಲಿ ಕಾಣಿಸ್ಕೊಂಡಂತಹ ರನ್ಯಾ ನಂತರ ಸಿಕ್ಕಾಕೊಂಡಿದ್ದು ಗೋಲ್ಡ್ ಕಳ್ಳಿ ಅನ್ನೋ ರೂಪದಲ್ಲಿ. ಅಣ್ಣನ ಮದುವೆಯಲ್ಲಿ ಆರೋಪಿ ನಟಿ ರನ್ಯಾ ಮಿಂಚಿದ್ದ ರೀತಿಯನ್ನು ಕೂಡ ನಾವು ಡೀಟೇಲ್ಸ್ ಮೂಲಕ ಕೊಡ್ತೀವಿ ನಿಮಗೆ. ತಾಯಿ ಜೊತೆಗೆ ಕೆಲಸ ಇಟ್ಕೊಂಡು ವಿಧಿವಿಧಾನ ಇರುತ್ತಲ್ಲ ಮದುವೆಗೆ ಸಂಬಂಧಪಟ್ಟಂಥ ಶಾಸ್ತ್ರಗಳು, ಅದರಲ್ಲೆಲ್ಲ ಆಕೆ ಮಿಂಚಿದ್ದು ಗೊತ್ತಾಗ್ತಾ ಇದೆ. ಇದನ್ನು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ನಿಮಗೆ ನೆನಪಿರ್ಬೋದು, ಇತ್ತೀಚೆಗಷ್ಟೇ ಅವರ ತಂದೆ ಹೇಳ್ಕೊಂಡಿದ್ರು ನಮಗೂ ಮತ್ತು ರನ್ಯಾ ಅವ್ರಿಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅಂತ. ಬಟ್ ನೋಡಿ, ವಿಜುವಲ್ಸ್ ಹೇಳ್ತಿರೋದೇ ಬೇರೆ. ವಿಜುವಲ್ಸ್ ಅವ್ರ ತಂದೆ ಹೇಳಿದ ಸುಳ್ಳು ಅನ್ನೋ ಆಯಾಮದಲ್ಲಿ ತೆರೆದುಕೊಳ್ತಾ ಇದೆ. ನೋಡ್ತಾ ಇದ್ದೀರಾ, ಇದು ರನ್ಯಾನೇ, ಯಾವುದೇ AI ವಿಡಿಯೋ ಅಲ್ಲ. ಸ್ವತಃ ಈ ಮದುವೆ ಕಾರ್ಯಕ್ರಮಕ್ಕೆ ಹೋದವರು ಮತ್ತು ಮದುವೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಹಂಚಿಕೊಂಡವರು ತೆಗೆದಿರುವಂತಹ ವಿಡಿಯೋ ಇದು. ಅದರಲ್ಲೆಲ್ಲ ಅವ್ರು ನೋಡಿ ಎಲ್ಲ ಕಡೆ ಮುಂಚೂಣಿಯಲ್ಲಿದ್ದಾರೆ. ಅಣ್ಣನ ಮದುವೆ, ಸೊ ತಂಗಿಯಲ್ಲಿ ಮಿಂಚಿರೋದನ್ನು ಗಮನಿಸ್ತಾ ಇದ್ದೀರಾ. ಫ್ಯಾಮಿಲಿಯವ್ರು ನೋಡಿದ್ರೆ ಈಗ ಈ ಕೇಸೆಲ್ಲ ಆಚೆ ಬಂದಮೇಲೆ ನಮಗೂ ಅವ್ರಿಗೂ ಸಂಬಂಧ ಇರಲಿಲ್ಲ, ದೂರ ಇದ್ವಿ, ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ಕಡಿಮೆ ಕಾಂಟ್ಯಾಕ್ಟು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ತುಂಬ ದಿನ ಸತ್ಯವನ್ನು ಮುಚ್ಚಿಡಕ್ಕೆ ಆಗಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾದಂಗೆ ಕಾಣಿಸ್ತಾ ಇದೆ. ತೀರಾ ಇತ್ತೀಚೆಗಾಗಿರೋ ಮದುವೆ ಇದೆ, ಇದೇನು 1 ವರ್ಷ 2 ವರ್ಷದ ಹಿಂದೆ ಅಲ್ಲ, ತೀರಾ ಇತ್ತೀಚೆಗಾಗಿರುವಂತಹ ಮದುವೆಯ ವಿಜುವಲ್ಸ್ ನೀವು ಗಮನಿಸ್ತಾ ಇರೋದೀಗ. ಅಲ್ಲೇ ಇದ್ದಾರೆ ನೋಡಿ. ನಾನು ನನ್ನ ಮಗಳು ದೂರ 4 ತಿಂಗಳಾಗಿದೆ. ಮದುವೆ ಬಳಿಕ ನಮ್ಮ ಕುಟುಂಬದಿಂದ ಅವರು ದೂರ ಇದ್ದಾರೆ ಅನ್ನೋದನ್ನ ಅವ್ರ ತಂದೆ ಹೇಳಿದ್ರು. ಅವಳ ಸಂಸಾರದ ವಿಚಾರಕ್ಕೆ ನಾನು ಹೋಗೋದಿಲ್ಲ. ರನ್ಯಾ ಮನೆಗೂ ನಮಗೆ ಅವಕಾಶ ಇರಲಿಲ್ಲ ಅಂತೆಲ್ಲ ಹೇಳಿದ್ರು. ರನ್ಯಾ ಜತಿನ್ ಹುಕ್ಕೇರಿ 2024ರಲ್ಲಿ ವಿವಾಹ ಆಯಿತು, ಅಂದರೆ ಕಳೆದ ವರ್ಷ. ರನ್ಯಾ ಬಂಧನದ ಬಳಿಕ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಹಾಗೂ ಹೇಳಿದ್ರು IPS ಅಧಿಕಾರಿ ರಾಮಚಂದ್ರ ರಾವ್. ಬಟ್ ಅವ್ರು ಹೇಳಿದ್ದು ಶುದ್ಧ ಸುಳ್ಳು ಅನ್ನೋದು ಈ ವಿಡಿಯೋ ಮೂಲಕ ಗೊತ್ತಾಗ್ತಾ ಇದೆಯಾ? ಹಾಗಾದ್ರೆ ಪ್ರಶ್ನೆ ಬರುತ್ತಲ್ವ. ಫ್ಯಾಮಿಲಿ ಜೊತೆಗೆ ಇಲ್ಲ ಅಂತಾರೆ, ತಾಯಿ ಪಕ್ಕದಲ್ಲಿ ನಿಂತಿದ್ದಾರೆ, ಅಣ್ಣನ ಮದುವೆಯಲ್ಲಿದ್ದಾರೆ, ಗ್ರ್ಯಾಂಡಾಗಿ ರೆಡಿ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯಾವುದೇ ವಿಚಾರಗಳನ್ನ ನಾವು ಹೇಳ್ತೀವಿ ಅಂದರೂ ಕೂಡ ತುಂಬ ಅಳೆದು ತೂಗಿ ಯೋಚನೆ ಮಾಡಿ ಹೇಳಿದ್ರೆ ಒಳ್ಳೆಯದು, ಇಲ್ಲಾಂದರೆ ಈ ಥರದ ಮುಜುಗರದ ಸನ್ನಿವೇಶಕ್ಕೆ ಕಾರಣ ಆಗ್ಬಿಡ್ತೀವಿ. ತಂದೆ ಹೇಳಿದ್ದಕ್ಕೂ ಈ ವಿಡಿಯೋಗೂ ಸಂಬಂಧನೇ ಇಲ್ಲ, ಒಂದಕ್ಕೊಂದು ಲಿಂಕೇ ಆಗ್ತಾ ಇಲ್ಲ. ಸುಳ್ಳು ಹೇಳಿದ್ರೆ ಅವರು ಮಗಳನ್ನು ಇಲ್ಲೂ ಕೂಡ ರಕ್ಷಿಸೋದಕ್ಕೆ ಅಥವಾ ಬೇರೆ ಕಥೆಯನ್ನು ನರೇಟ್ ಮಾಡೋದಕ್ಕೆ ಹೋದ್ರ ಪಬ್ಲಿಕ್ಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಮಮತಾ, ಪ್ರಾರಂಭದ ಹಂತದಿಂದನೂ ಕೂಡ ಈ ರೀತಿಯ ಅನುಮಾನಗಳು ಶುರುವಾಗುತ್ತೆ. ಯಾಕೆಂದರೆ ಪ್ರೋಟೋಕಾಲ್ನ ಅಧಿಕಾರಿಗಳ ದುರ್ಬಳಕೆ ಆಗಿರುವಂಥದ್ದು. ಯಾಕೆಂದರೆ ಪ್ರೋಟೋಕಾಲ್ನ ಅಧಿಕಾರಿಗಳು ಯಾರಾದರೂ ಒಬ್ಬರು ಹಿರಿಯ ಅಧಿಕಾರಿ ಅಥವಾ IPS ಅಧಿಕಾರಿ ಯಾರಾದರೂ ಒಬ್ಬರು ಮಾಹಿತಿಯನ್ನು ನೀಡಿದರೆ ಮಾತ್ರ ಅವರ ಪರವಾಗಿ ಈ ರೀತಿ ಪ್ರೋಟೋಕಾಲ್ನ ಅಧಿಕಾರಿಗಳು ಆಕೆಯನ್ನು ಹೊರತರುವಂಥ ಪ್ರಯತ್ನಗಳಾಗುವಂಥದ್ದು. ಅಲ್ಲಿಂದನೇ ಕೂಡ ಸಾಕಷ್ಟು ಅನುಮಾನಗಳು ಎದುರಾಗ್ತಾ ಇತ್ತು. ರಾಮಚಂದ್ರ ರಾವ್ ಅವರು ಹೇಳಿದ ಹಿನ್ನೆಲೆಯಲ್ಲಿ ಆಕೆಯನ್ನು ಹೊರತರುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ಆಕೆಯನ್ನು ಬಂಧನಕ್ಕೆ ಒಳಪಡಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು. ಆದರೆ ರಾಮಚಂದ್ರ ರಾವ್ ಅವರು ಏನೋ ಒಂದು ಸುದೀರ್ಘವಾದ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೊಟ್ಟಿದ್ರು. ನಾನು ಮತ್ತು ರನ್ಯಾ ಇರ್ಬೋದು, ಇಬ್ಬರು ಕೂಡ ಕಳೆದ 4-5 ತಿಂಗಳಿಂದ ತುಂಬ ದೂರ ಉಳಿದುಕೊಂಡಿದ್ದೀವಿ, ಜೊತೆಗೆ ಆಕೆ ಮನೆಯ ಒಳಗೆ ನನಗೆ ಪ್ರವೇಶ ಇಲ್ಲ ಅನ್ನೋ ರೀತಿಯ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಆದರೆ ಅಂದರೆ ಫೆಬ್ರವರಿ ಕಳೆದ 1 ತಿಂಗಳ ಹಿಂದಷ್ಟೇ ಮದುವೆಯಾದಂಥ ಅವರ ಸಹೋದರನ ಮದುವೆಯಲ್ಲಿ ಸಂಪೂರ್ಣವಾಗಿ ಖುಷಿಯಾಗಿ ರನ್ಯಾ ಅವರು ಪಾಲ್ಗೊಂಡಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿ ರಾಮಚಂದ್ರ ರಾವ್ ಅವರು ಕೂಡ ಪಕ್ಕದಲ್ಲೇ ಇರುವಂಥದ್ದು, ಅವರ ತಾಯಿ ರೋಹಿಣಿಯವರು ಕೂಡ ಜೊತೆಯಲ್ಲೇ ಇದ್ದಾರೆ. ಇವರೆಲ್ಲರೂ ಕೂಡ ಇರುವಂಥದ್ದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಸುಳ್ಳನ್ನು ಹೇಳುವಂಥ ಪ್ರಯತ್ನಗಳನ್ನು ಆಕೆ ರಾಮಚಂದ್ರ ರಾವ್ ಅವರು ಮಾಡಿದ್ದಾರೆ. ಆಕೆಯ ಜೊತೆಯಲ್ಲಿ ನಿಕಟವಾದ ಸಂಪರ್ಕ ಮತ್ತು ಹಳೆಯ ಬಾಂಧವ್ಯ ಇನ್ನೂ ಕೂಡ ಮುಂದುವರೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಮಮತಾ.